ಸಾಮೂಹಿಕ ಮದುವೆಗಳು ಈ ಮಠದಾಗ ಪ್ರಾರಂಭ ಆಗಿದ್ದು 22 ವರ್ಷಗಳ ಹಿಂದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವಾಗ ಸಾಮೂಹಿಕ ಮದುವೆಗಳು ಪ್ರಾರಂಭ ಆದವು ಅಂದರೆ ಬಸವಣ್ಣನವರ ಕಾಲಕ್ಕೆ ಸಾಮೂಹಿಕ ಮದುವೆಗಳು ಪ್ರಾರಂಭ ಆದವು. 12ನೇ ಶತಮಾನದ ಪೂರ್ವದಲ್ಲಿ ಸಾಮೂಹಿಕ ಮದುವೆಗಳು ಇರಲಿಲ್ಲ. ನಿಮಗೆಲ್ಲ ಗೊತ್ತು, ಗುಡ್ಡಾಪುರದ ದಾನಮ್ಮ ಅಂತ ಒಬ್ಬ ಮಹಾಶಿವಶರಣೆ ಆಗಿ ಹೋದ್ಲು. ಜತ್ ಸಂಸ್ಥಾನದ ಮಹಾರಾಜರು ಆ ಗುಡ್ಡಾಪುರ ದಾನಮ್ಮನ ಮದುವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಾಗ ಗುಡ್ಡಾಪುರದ ದಾನಮ್ಮ ಅಂತಾಳೆ, ನನ್ನ ಮದುವೆ ಮಾಡಬೇಕನ್ನೋ ಆಸೆ ನಿಮಗಿದ್ರೆ 501 ಜೋಡಿ ಬಡವರ ಮದುವೆಯನ್ನು ಮಾಡೋದಾದ್ರೆ ಮಾತ್ರ ನಾ ಮದುವೆ ಆಗ್ತೀನಿ, ಇಲ್ಲ ಅಂತಂದ್ರೆ ನಾ ಮದುವೆ ಒಲ್ಲೆ ಅನ್ನುವಂತಹ ಮಾತನ್ನ ಗುಡ್ಡಾಪುರ ದಾನಮ್ಮ ಹೇಳ್ತಾಳೆ. ಆ ದಾನಮ್ಮನ ಮದುವೆ ಮಾಡುವುದಕ್ಕಾಗಿ 500 ಜೋಡಿಗಳ ಮದುವೆ 900 ವರ್ಷಗಳ ಹಿಂದೆ ಆತು. ಮುಂದೆ ಅದನ್ನು ಸೊಲ್ಲಾಪುರದ ಸಿದ್ದರಾಮೇಶ್ವರರು ಯಾವ ಲೆವೆಲ್ಗೆ ತೆಗೆದುಕೊಂಡು ಬಂದರು ಅಂತಂದ್ರೆ ಪ್ರತಿ ದಿವಸ ಮದುವೆಯನ್ನು ಮಾಡಿಕೊಡ್ತಾ ಇದ್ರು. ಸಾಮೂಹಿಕ ಮದುವೆಯನ್ನು ಪ್ರತಿ ದಿವಸ ಎಷ್ಟು ಮದುವೆ ಆದರೂ ಬರಲಿ, ಸಿದ್ದರಾಮೇಶ್ವರರ ಮನೆ ಮುಂದೆ ಮದುವೆಗಳು ನಡೀತಾ ಇದ್ದು ಪ್ರತಿ ದಿವಸ. ಬಹುಶಃ ಅಲ್ಲಿಂದ ಎಲ್ಲರೂ ಸಾಕಷ್ಟು ಜನ ಮದುವೆ ಮಾಡಿದ್ದಾರೆ. ಒಬ್ಬೊಬ್ಬ ಸಚಿವರುಗಳು ಒಂದೇ ಸಾರಿ 2 ಸಾವಿರ ಮದುವೆಗಳನ್ನು ಮಾಡಿದ್ದಾರೆ. ಆದರೆ ಅದೆಲ್ಲ ಪಾಪದ ದುಡ್ಡಿನಲ್ಲಿ ಆಗಿರುವಂತಹ ಮದುವೆ. ಈ ಗಬ್ಬೂರು ಮಠದಲ್ಲಿ ಆಗಿದ್ದು ಮಾತ್ರ ಧರ್ಮದ ದುಡ್ಡಿನಲ್ಲಿ ಮದುವೆಗಳು ನಡೆದಿದ್ದಾವೆ ಅನ್ನುವಂತಹದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬಹಳ ವಿಶೇಷ ಅಂತಂದ್ರೆ ಮದುವೆ ಅಂತ ಹೇಳಿ 3 ಅಕ್ಷರದ ಒಂದು ಶಬ್ದ. ನೀವೆಲ್ಲರೂ ಈ ಶಬ್ದಕ್ಕೆ ಒಳಗಾದವ್ರೆ, ಎಲ್ಲ ಇಲ್ಲೊಬ್ಬರು ಬಿಟ್ಟು. ಮ ಅಂದ್ರೆ ಮಮಕಾರ, ದು ಅಂದ್ರೆ ದುಡಿಮೆ, ವೇ ಅಂದ್ರೆ ವ್ಯವಹಾರ. ಯಾವುದು ಮದುವೆ ಅಂತಂದ್ರೆ ಆ ಹುಡುಗನಿಗೆ ಇವತ್ತಿನ ದಿವಸ ಆ ಹುಡುಗಿ ಮೇಲೆ ಮಮಕಾರ ಬರ್ತದೆ, ಆ ಹುಡುಗಿಗೂ ಕೂಡ ಅಷ್ಟೇ. ಮೊದಲನೇ ಅಕ್ಷರ ಮ ಅಂದ್ರೆ ಮಮಕಾರ, ನಂದು ಅಂತ. 2ನೇ ಅಕ್ಷರ ಬರೇ ನಂದು ಅನ್ಕೊಂತ ಕುಂತ್ರ ಸಂಸಾರ ನಡೆಯೋದಿಲ್ಲ. ದು ಅಂದ್ರೆ ದುಡಿಮೆ, ದುಡಿತಾನೇ ಇರಬೇಕು. ಯಾವಾಗಲೂ ದುಡಿತಾ ಇದ್ರೆ ಮಾತ್ರ ಈ ಮೊದಲನೇ ಮಮಕಾರಕ್ಕೆ ಬೆಲೆ ಬರ್ತದೆ. ಬರೇ ಮಮಕಾರ ಇತ್ತು ದುಡಿತಾ ಇದ್ರು ಉಪಯೋಗ ಆಗೋದಿಲ್ಲ. ಒಂದು ಸ್ವಲ್ಪ ಏನ್ ಬೇಕು ಅಂತಂದ್ರೆ ವ್ಯವಹಾರ ಜ್ಞಾನ ಬೇಕು. 3ನೇ ಅಕ್ಷರ ವೇ ಅಂದ್ರೆ ವ್ಯವಹಾರ. ವ್ಯವಹಾರ ಜ್ಞಾನ. ಅತ್ತಿ ಬಂದಾಗ ಹೆಂಗಿರ್ಬೇಕು, ಮಾವು ಬಂದಾಗ ಹೆಂಗಿರ್ಬೇಕು, ಆ ಹೆಂಡತಿಯ ಬಂಧು ಬಳಗ ಬಂದಾಗ ಹೆಂಗಿರ್ಬೇಕು, ಎಲ್ಲ ವ್ಯವಹಾರ ಜ್ಞಾನ ಇದ್ದಾಗ ಮಾತ್ರ ಆ ಮದುವೆ ಅನ್ನುವಂತ 3 ಅಕ್ಷರಕ್ಕೊಂದು ಬೆಲೆ ಬರ್ತದೆ. ನಿಮಗೊಂದು ಗೊತ್ತಿರಲಿ, ಮೊನ್ನೆ ಒಬ್ಬ ಹುಡುಗನ್ ನಾವು ಕೇಳಿದ್ವಿ. ಏನಂತ ಕೇಳಿದ್ವಿ ಅಂದ್ರೆ ಮದುವೆ ಅಂದ್ರೆ ಏನು ಅಂತ ಕೇಳಿದ್ವಿ. ಒಬ್ಬ ಹುಡುಗ ಮದುವೆಯಾಗಿ ನಮ್ಮ ಹತ್ರ ಬಂದಿದ್ದ. ಮಜಾ ರೀ ಅಂದವ. ಮೊದಲನೇ ಅಕ್ಷರಕ್ಕೆ ಮಜಾ ಅಂತ ಅರ್ಥ ಮಾಡಿದ. ಆದ್ರೆ ನಿಮಗೆ ಗೊತ್ತಿರಲಿ, ಯಾರು ಮದುವೆಯನ್ನ ಮಜಾ ಆಗಿ ತೆಗೆದುಕೊಳ್ತಾರೆ ಆ 2ನೇ ಅಕ್ಷರ ಏನೈತಲ್ಲ, ದು ಅಂದ್ರೆ ದುಃಖ ಆಗ್ತದೆ, ವೇ ಅಂದ್ರೆ ವ್ಯಸನ ಆಗ್ತದೆ. ಈ ಮದುವೆಯನ್ನ ಮಜಾ ಆಗಿ ತೆಗೆದುಕೊಂಡು ಬಿಟ್ರೆ ಆಗೋದೇನು ಅಂತಂದ್ರೆ ಒಂದು ದುಃಖ, ಇನ್ನೊಂದು ವ್ಯಸನ. ವ್ಯಸನ ಅಂದ್ರೆ ಚಿಂತೆ. ಹಾಗಾಗಿ ಮದುವೆಯನ್ನ ಯಾರು ಮಜಾಕ್ಕಾಗಿ ಮಾಡಬೇಡ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಮತ್ತೆ ಇನ್ನೊಂದು